ಹಾ ಆದಿ, ಬಂದ್ಯಾ ಕಾರ್ಯ ಮುಗಿಸ್ಕೊಂಡು? ಹಾಂ ಅಮ್ಮ, ಈಗ ಜಸ್ಟ್ ಬಂದೆ. ಫ್ರೆಶ್ ಅಪ್ ಆಗಿ ದೇವ್ರ ಮುಂದೆ ಕೂತಿದ್ದೀನಿ. ಕೇಳಿದ್ರಾ ನಿಮ್ಮಪ್ಪ ಅಮ್ಮ ಏನಿಗೆ ಬರಲಿಲ್ಲ ಅಂತ? ಹೌದು, ಕಾಶಿಗೆ ಹೋಗಿದ್ದಾರೆ. ಬರೋಕ್ಕೆ ಇನ್ನೊಂದು 10 ದಿನ ಆಗುತ್ತೆ ಅಂತ ಹೇಳಿದೆ. ಅಲ್ಲ ಅಮ್ಮ, ಅವ್ನು ನಮ್ಮನ್ನು ಬಿಟ್ಟು ಹೋಗಿ 3 ವರ್ಷ ಆಯ್ತಾ? ಅವನ ಸಾವು ನನಗೆ ಪ್ರತಿ ದಿನ ಕಾಡ್ತಾ ಇದೆ. ಅದ್ಯಾಕೆ ಲೈಫ್ ಫೇಸ್ ಮಾಡೋಕ್ಕಾಗದೆ ಸುಸೈಡ್ ಮಾಡ್ಕೊಂಡು ನನಗೀಗಲೂ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಅದೇನಾಗಿದೆಯೋ ನಮ್ಮ ಸಮಾಜಕ್ಕೆ, ಅದ್ಯಾಕೆ ಈ ಥರ ಇಂಬ್ಯಾಲೆನ್ಸ್ಡ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೋ ನನಗಂತೂ ಗೊತ್ತಾಗ್ತಿಲ್ಲ. ಓ ಹೌದಾ, ಇರ್ಲಿ ಬಿಡು, ಎಲ್ಲ ಸರಿ ಹೋಗುತ್ತೆ. ಅದ್ ಸರಿ, ನಿನ್ ಶಾರ್ಟ್ ಫಿಲಮ್ ಕತೆ ಬರೆಯಕ್ ಸ್ಟಾರ್ಟ್ ಮಾಡ್ದಾ? ಹಾಂ ಅಮ್ಮ, ದೇವ್ರಿಗೆ ಕೈ ಮುಗ್ದು ಸ್ಕ್ರಿಪ್ಟ್ ಬರೆಯಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಇನ್ 20 ಡೇಸಲ್ಲಿ ರಿಲೀಸ್ ಕೂಡ ಮಾಡೋಣ ಅಂದ್ಕೊಂಡಿದ್ದೀನಿ. ನಿಮ್ಮ ಮ್ಯಾರೇಜ್ ಆ್ಯನಿವರ್ಸರಿಗೆ ನನ್ನ ಕಡೆಯಿಂದ ಈ ಶಾರ್ಟ್ ಫಿಲ್ಮ್ನ ಪ್ರೆಸೆಂಟ್ ಮಾಡ್ತೀನಿ. ಸರಿ ಹುಷಾರು, ನಾ ಬರೋವರೆಗೂ ಊಟ ತಿಂಡಿ ಟೈಮ್ಗೆ ಸರಿಯಾಗಿ ಮಾಡ್ಕೋ, ಮತ್ತೆ ಮನೆ ಕಡೆ ಜೋಪಾನ. ಹಾಂ ಅಮ್ಮ, ಸರಿ. ಸರಿ, ಕಾಲ್ ಕಟ್ ಮಾಡ್ತೀನಿ. ಬಾಯ್. ಬಾಯ್ ಮಾ. ದೇವ್ರೆ, ಚಿಕ್ಕ ವಯಸ್ಸಿಂದ ನಾನು ನಿನ್ನ ಹತ್ರ ಏನೂ ಕೇಳಿಲ್ಲ. ಯಾಕಂದರೆ ನಿನ್ನ ರೂಪದಲ್ಲಿರೋ ನಮ್ಮಪ್ಪ ಅಮ್ಮ ನಾನು ಕೇಳೋಕ್ಕೆ ಮುಂಚೆನೇ ಎಲ್ಲ ಕೊಡಿಸಿದ್ದಾರೆ. ಆದರೆ ಈಗ ನಿಮ್ಮ ಮುಂದೆ ಒಂದು ಅನುಮಾನ, ಒಂದು ಆಕಾಂಕ್ಷೆ ಇಡ್ತಾ ಇದ್ದೀನಿ. ಅನುಮಾನ ಬಂದು ಈ ನಮ್ಮ ಸಮಾಜ, ಈಗಿರೋ ನಮ್ಮ ಸಮಾಜದಲ್ಲಿ ಯಾಕೆ ಕ್ರೈಮ್ ರೇಟ್, ಕರಪ್ಷನ್, ರೇಪ್ ಕೇಸಸ್, ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗ್ತಾ ಇದೆ? ಮತ್ತು ಹೊರಗಡೆ ಪ್ರೀತಿ ತೋರಿಸೋರಿಗೆ ಪ್ರೀತಿ ತೋರಿಸ್ತಾ ಇಲ್ಲ, ಪ್ರೀತಿ ತೋರಿಸ್ತಾ ಇರೋರಿಗೆ ಜಾಸ್ತಿ ಪ್ರೀತಿ ತೋರಿಸ್ತಾ ಇದ್ದಾರೆ. ಇದರಿಂದ ಯಾವ ಸಂಬಂಧಗಳು ಗಟ್ಟಿಯಾಗಿ ಉಳ್ಕೋತಾ ಇಲ್ಲ. ಎಲ್ಲರೂ ಲೈಫ್ನ ಇಂಬ್ಯಾಲೆನ್ಸ್ಡಾಗಿ ನಡೆಸ್ತಾ ಇದ್ದಾರೆ. ನಿನ್ನ ಜೊತೆ ಮೂಷಿಕ ಇದ್ದಂಗೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದ್ದೇ ಇರುತ್ತೆ. ಲೈಫ್ ಬ್ಯಾಲೆನ್ಸ್ಡಾಗಿ ನಡಿಬೇಕಂದ್ರೆ ಏನು ಮಾಡಬೇಕು? ಇದಕ್ಕೆ ಪರಿಹಾರ ನೀನೇ ಕೊಡಬೇಕು. ನಂದೊಂದು ಆಕಾಂಕ್ಷೆ, ಒಬ್ಬ ದೊಡ್ಡ ಫಿಲ್ಮ್ ಮೇಕರ್ ಆಗಬೇಕು ಅಂತ. ಹೋದ ತಿಂಗಳಷ್ಟೇ ವೀಕೆಂಡ್ ಡೈರೆಕ್ಷನ್ ಕೋರ್ಸ್ ಕೂಡ ಮುಗಿಸ್ದೆ. ಇವಾಗ ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಫಸ್ಟ್ ಟೈಮ್ ಸ್ಕ್ರಿಪ್ಟ್ ಕೂಡ ಬರಿತಾ ಇದ್ದೀನಿ. ಒಂದೊಳ್ಳೆ ಕಾನ್ಸೆಪ್ಟ್ ಕೊಟ್ಟು ಕಾಪಾಡಪ್ಪ. Hanging on, walking tall. Some days I got no use for it all. Working hard, making less. Some days are bad, bad at best. ಛೇ, ಸ್ಕ್ರಿಪ್ಟ್ ಬರೆಯೋಣ ಅಂದರೆ ಒಂದೇ ಒಂದು ಐಡಿಯಾ ಫ್ಲ್ಯಾಶ್ ಆಗ್ತಾ ಇಲ್ಲ. ದೇವ್ರನ್ನ ಕೇಳಿದ್ರೆ ಅವರು ಐಡಿಯಾ ಕೊಡ್ತಾ ಇಲ್ಲ. ಯಾರು ನನ್ನ ಫ್ರೆಂಡ್ಸ್ ಹತ್ರ ಕೇಳೋಣ. ನಾನು ಯಾಕೆ ಯಾರ ಹತ್ರ ಐಡಿಯಾ ಕೇಳಲಿ? ನನಗೇನು ಯೋಚನೆ ಮಾಡೋ ತಲೆ ಇಲ್ವಾ? ಅಥವಾ ಬರೆಯೋ ಮನಸ್ಸೇ ಇಲ್ವಾ? ಇದಕ್ಕೆ ನಾನೇ ಸೊಲ್ಯೂಷನ್ ಹುಡ್ಕೋತೀನಿ. ಏನು ಮಾಡಲಿ? ಹಾಂ, ನನ್ನ ಬ್ರೈನಿ ನನ್ನ ಮನಸ್ಸನ್ನು ಕರೆಸ್ಕೊಂಡ್ರೆ ಅವರೇ ಒಳ್ಳೆ ಐಡಿಯಾ ಕೊಡ್ತಾರಲ್ವಾ? ಎಸ್, ಹಾಗೆ ಮಾಡೋಣ. ಬ್ರೈನಿ, ಹಾಯ್.
ಮನಸ್ಸಾಕ್ಷಿ. ನಮಸ್ಕಾರ. ಬ್ರೈನಿ, ಮನಸ್ಸಾಕ್ಷಿ. ಸರಿ, ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಡೈರೆಕ್ಷನ್ ಕೋರ್ಸ್ ಮುಗಿಸಿ 1 ತಿಂಗಳಾಯಿತು. ಇವಾಗ ಒಂದೊಳ್ಳೆ ಸ್ಕ್ರಿಪ್ಟ್ ಬರೆದು ಡೈರೆಕ್ಷನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮಿಬ್ರು ಸಹಾಯ ಬೇಕು. ಜನಗಳು ರಾಜಕಾರಣಿನ ಗೆಲ್ಲಿಸ್ದಾಗೆ ನೀವಿಬ್ಬರು ನನ್ನನ್ನು ಗೆಲ್ಲಿಸ್ಬೇಕು. ನಿಜ ಹೇಳಬೇಕು ಅಂದರೆ ನಮ್ಮ ಮುಖ್ಯವಾದ ಕೆಲಸ ಬಂದು ಮನುಷ್ಯರು ಕಂಟ್ರೋಲಿಗೆ ತಗೊಂಡು ಅವ್ರ ಜೀವನ ಸಾಗಿಸೋದಕ್ಕೆ ಸಹಾಯ ಮಾಡೋದು, ಹಾಗೆ ಅವ್ರ ಸಕ್ಸಸ್ಫುಲ್ ಲೈಫ್ಗೆ ಕಾರಣ ಆಗೋದು. ಕತೆ ಬರೆಯೋಕ್ಕೆ ನೀನೇನು ತಲೆ ಕೆಡಿಸ್ಕೋಬೇಡ, ಅದಕ್ಕೆ ನಾವು ಸಹಾಯ ಮಾಡ್ತೀವಿ. ಮಾಡ್ತೀವಿ ಅಲ್ಲ, ಮಾಡ್ತೀನಿ. ಅದೇ ಈ ಸ್ಕ್ರಿಪ್ಟಲ್ಲಿ ಆಲ್ಬರ್ಟ್ ಐನ್ಸ್ಟೈನ್ ಎರಡೊಂದೆರಡು ಮಗ್ಗಿ ಹೇಳ್ದಂಗೆ ಚಿಟಿಕೆ ಹೊಡೆಯೋಷ್ಟ್ರಲ್ಲಿ ಮುಗಿಸ್ಕೊಡ್ತೀನಿ. ಆದರೆ ಒಂದು ಕಂಡೀಷನ್, ಈ ಸ್ಕ್ರಿಪ್ಟ್ ಮುಗಿಸೋ ತನಕ ಒಂದು ನನ್ನ ಮಾತು ಕೇಳಬೇಕು ಅಥವಾ ಅವನ ಮಾತು ಕೇಳಬೇಕು. ಹೌದು, ನಾವಿಬ್ಬರು ಒಟ್ಟಿಗೆ ಹುಡ್ತೀವಿ, ಒಟ್ಟಿಗೆ ಬೆಳಿತೀವಿ, ಒಟ್ಟಿಗೆ ಸಾಯ್ತೀವಿ. ನಾವಿಬ್ಬರು ಒಟ್ಟಿಗೆ ಇದ್ರೂ ಒಬ್ರನ್ನ ಕಂಡ್ರೆ ಇನ್ನೊಬ್ರಿಗಾಗಲ್ಲ. ಯಾಕಂದರೆ ನಮ್ಮಿಬ್ರು ಮನಸ್ಥಿತಿ ಬೇರೆ, ನಮ್ಮಿಬ್ರು ವ್ಯಕ್ತಿತ್ವನೇ ಬೇರೆ. ನನ್ನ ಮಾತು ಕೇಳು ಆದಿ, ಒಳ್ಳೆ ಸ್ಕ್ರಿಪ್ಟ್ ಬರೆಯೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ಬೇಡ ಆದಿ, ಅವನ ಮಾತು ಕೇಳಬೇಡ. ನಾನು ಕೊಡೋ ಐಡಿಯಾನ ಫಾಲೋ ಮಾಡು. ನಿನ್ನ ಒಳ್ಳೆ ಡೈರೆಕ್ಟ್ರು ಮಾಡೋ ಜವಾಬ್ದಾರಿ ನಂದು. ಸುಮ್ಮನೆ ನನ್ನ ಮಾತು ಕೇಳು. ನನ್ನ ಮಾತು ಕೇಳಾದಿ. ಇಲ್ಲ, ನನ್ನ ಮಾತು ಕೇಳು. ನನ್ನ ಮಾತು ಕೇಳಾದಿ. ಇಲ್ಲ, ನನ್ನ ಮಾತು ಕೇಳು. ನನ್ನ ಮಾತು ಕೇಳು. ಇಲ್ಲ, ನನ್ನ ಮಾತು ಕೇಳು. ನನ್ನ ಮಾತು ಕೇಳಾದಿ. ಇಲ್ಲ, ನನ್ನ ಮಾತು ಕೇಳು. ನೀನು ಸಾಯೋವರೆಗೂ ಜನರು ಪ್ರೀತಿ ಗಳಿಸ್ಬೇಕೋ ಬೇಡವೋ? ದೊಡ್ಡ ದೊಡ್ಡ ನಿರ್ದೇಶಕರೆಲ್ಲ ಸಮಾಜಕ್ಕೆ ಸಂದೇಶ ಕೊಡೋ ಸಿನಿಮಾ ಮಾಡಿನೇ ಜನರು ಪ್ರೀತಿ ಗಳಿಸಿರೋದು. ಬೇಡ ಅದೇ, ಈ ಡೈರೆಕ್ಷನಿಂದ ಬಿಸ್ನೆಸ್ ಮಾಡಿ ಅದ್ರಲ್ಲಿ ಬರೋ ಹಣನ, ಅದು ನೋಡಿ ಹಿಂದೆ ಬರೋ ಜನನ ಹೇಗೆ ಉಪಯೋಗಿಸ್ಕೋಬೇಕು ಅಂತ ನಾನು ಹೇಳ್ಕೊಡ್ತೀನಿ. ನೀನು ಸಾಯೋವರೆಗೂ ಜನರು ಪ್ರೀತಿ ಗಳಿಸ್ಬೇಕೋ ಬೇಡವೋ? ಓಕೆ, ಸ್ಕ್ರಿಪ್ಟ್ ಯಾವಾಗಿಂದ ಬರೆಯೋಕ್ಕೆ ಶುರು ಮಾಡೋಣ? ಓ, ಇದೋ ವಿಷಯ. ಎಲ್ಲಿಗೋಗ್ತೀಯ? ನನ್ನ ಹತ್ರ ಸಹಾಯ ಕೇಳ್ಕೊಂಡು ಬಂದೇ ಬರ್ತೀಯ. ಇವಾಗ ನಾನು ಹೇಳೋದು ಕೇಳು. ನಾಳೆಯಿಂದ ಕತೆ ಬರೆಯೋದಕ್ಕೆ ಶುರು ಮಾಡೋಣ. ಸರಿ. ಹೇ, ಹಾಯ್ ಆದಿ. ಹಾಯ್ ಪ್ರಜನ್ಯ. ಏನು ನಿಂಗೆ ಹೊಸ ಸೈಕಲ್ ಇದ್ರೂ ಕೂಡ ನೀನು ಅಣ್ಣನ ಸೈಕಲ್ ತಂದಿದ್ಯಲ್ಲ? ಏನಿಲ್ಲ ಕಣು, ನನ್ನ ಸೈಕಲ್ನ ನಾನು ಚೆನ್ನಾಗಿ ಓಡಿಸ್ತೀನಿ, ಆದರೆ ಈ ಸೈಕಲ್ನಲ್ಲಿ ಓಡಿಸೋಕ್ಕೆ ಬರಲ್ಲ, ಬೇಗ ಬಿದ್ದೋಗ್ಬಿಡ್ತೀನಿ. ಹೇ, ಅಷ್ಟೇ ತಾನೆ. ನನಗೆ ಈ ಸೈಕಲ್ ಓಡ್ಸೋಕ್ಕೆ ಬರುತ್ತೆ, ನಾನು ಹೇಳ್ಕೊಡ್ತೀನಿ ಬಾ. ಈ ಸ್ಕ್ರಿಪ್ಟ್ ಬರೆಯೋದಕ್ಕೂ ಮುಂಚೆ ನನ್ನ ಫಿಲಾಸಫಿಕಲ್ ಥಾಟ್ಸ್ ಹೇಳ್ಬಿಡ್ತೀನಿ. ಮನುಷ್ಯರಾಗಿ ಹುಟ್ಟಿದ ಮೇಲೆ ಎಲ್ರಿಗೂ ಪ್ರೀತಿಸ್ಬೇಕು, ಎಲ್ರಿಗೂ ಗೌರವ ಕೊಡಬೇಕು, ನಮಗೆ ದ್ರೋಹ ಮಾಡಿದವ್ರಿಗೂ ಕೂಡ ಒಳ್ಳೇದು ಬಯಸಬೇಕು. ಇದು ಒಳ್ಳೆ ಪ್ರಪಂಚ. ಕೆಟ್ಟದನ್ನೋದು ಕೂಡ ನಮ್ಮ ಹತ್ರ ಸುಳಿಬಾರ್ದು. ಈ ಫಿಲಾಸಫಿಕಲ್ ಕಾನ್ಸೆಪ್ಟ್ ಇಟ್ಕೊಂಡು ಒಳ್ಳೆ ಸ್ಕ್ರಿಪ್ಟ್ ಬರೆಯೋಣ. ಈ ಸ್ಕ್ರಿಪ್ಟಿಂದ ಲೈಫ್ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದಕ್ಕೆ ಸೊಲ್ಯೂಷನು ಸಿಗುತ್ತೆ, ನಿನ್ನ ಅನುಮಾನಕ್ಕೆ ಪರಿಹಾರನೂ ಸಿಗುತ್ತೆ. ಸರಿ. ಆದರೆ ಒಂದು, ಸ್ಕ್ರಿಪ್ಟ್ ಮಾತ್ರ ಚೆನ್ನಾಗಿ ಬರೆಯೋಣ. ಯಾರಾದರೂ ಓದಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನನಗಂತೂ ತುಂಬ ಬೇಜಾರಾಗುತ್ತೆ. ಇದು ನನ್ನೊಬ್ಬನ ಸಮಸ್ಯೆ ಅಲ್ಲ, ಎಲ್ಲ ನ್ಯೂ ಫಿಲ್ಮ್ ಮೇಕರ್ಗಳ ಸಮಸ್ಯೆ. ಯೋಚನೆ ಮಾಡಬೇಡ. ಮನಸ್ಸಿನ ಮಾತು ಕೇಳಿದ ಬೆಲೆನೇ ಮೋಹನ್ ದಾಸ್ ಅವರು ಮಹಾತ್ಮ ಗಾಂಧಿ ಆಗಿದ್ದು. ಈಗ ಕತೆ ಏನು ಅಂತ ಅಂದರೆ, ಮೌರ್ಯ ಆ್ಯಂಡ್ ಜೆನಿಫರ್ ಅನ್ನೋ ಇಬ್ಬರು ಕಪಲ್ಸ್ ಇರ್ತಾರೆ. ಮೌರ್ಯ ಲಾಯಲ್ ಆಗಿ ಲವ್ ಮಾಡ್ತಿರ್ತಾನೆ, ಆದರೆ ಜೆನಿಫರ್ ಇವನ್ನ ಟೈಮ್ ಪಾಸ್ಗೆ ಲವ್ ಮಾಡ್ತಿರ್ತಾಳೆ ಆ್ಯಂಡ್ ಬೇರೆ ಬಾಯ್ಸ್ ಜೊತೆ ಕೂಡ ಡೇಟಿಂಗ್ ಮಾಡ್ತಿರ್ತಾಳೆ. ವಿಷಯ ಗೊತ್ತಿದ್ರೂ
ಮೌರ್ಯ ಇನ್ನೂ ಜಾಸ್ತಿ ಪ್ರೀತಿ ಮಾಡ್ತಿರ್ತಾನೆ, ಯಾಕಂದರೆ ತನ್ನ ನಿಜವಾದ ಪ್ರೀತಿ ಅವಳಿಗೆ ಈಗಲಾದರೂ ಅರ್ಥ ಆಗಲಿ ಅಂತ. ಆದರೆ ಒಂದಿನ ಜೆನಿಫರ್ ಒಬ್ಬ ರಿಚ್ ಗೈ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡ್ಬಿಡ್ತಾಳೆ. ಈ ವಿಷಯ ಗೊತ್ತಾಗಿ ಮೌರ್ಯ ವಿಷ ಕುಡಿದು ತನ್ನ ಪ್ರಾಣನೇ ಕಳ್ಕೊಂಡ್ಬಿಡ್ತಾನೆ. ಆಗ ಊರಿನ ಜನ ಈ ಕಾಲದಲ್ಲೂ ಹುಡುಗಿಗೋಸ್ಕರ ಜೀವ ಕಳ್ಕೊಂಡ್ಬಿಟ್ಟಿದ್ದಾನಲ್ಲ ಅಂತ ಇಡೀ ಊರೇ ಅವನಿಗೋಸ್ಕರ ಪ್ರೀತಿ, ಗೌರವ ಮತ್ತು ದುಃಖ ಪಡ್ತಿರ್ತಾರೆ. ಇದು ಒನ್ ಲೈನ್ ಆಫ್ ಸ್ಟೋರಿ. ಓಕೆ, ಇದಕ್ಕೆ ಸ್ಕ್ರೀನ್ ಪ್ಲೇ ಬರೆಯೋಣ, ಇನ್ನೂ ಗ್ರಿಪ್ ಸಿಗುತ್ತೆ. ಈ ಸ್ಕ್ರಿಪ್ಟ್ನ ಮಾಸ್ಟರಿಗೆ ಕಳಿಸ್ತೀನಿ. ಡೈರೆಕ್ಷನ್ ಕೋರ್ಸ್ ಮಾಡಬೇಕಾದ್ರೆ ಅಲ್ಲಿ ಅವ್ರು ನನ್ನ ಫೇವ್ರೆಟ್ ಮಾಸ್ಟರ್. ಅವ್ರ ಹತ್ರ ಒಂದ್ಸಲ ರಿವ್ಯೂ ತೊಗೊಂಡು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ. ಗುಡ್ ಆಫ್ಟರ್ನೂನ್ ಮಾಸ್ಟರ್, ಹೌ ಆರ್ ಯು? ಐ ಆಮ್ ಗುಡ್ ಆದಿ. ಸ್ಕ್ರಿಪ್ಟ್ ಕಳಿಸಿದ್ದೆ, ಓದಿದ್ರಾ? ಹಾಂ ಆದಿ, ಓದ್ದೆ. ಹೆಂಗೆ ಅನ್ನಿಸ್ತು? ನಿಜ ಹೇಳಬೇಕು ಅಂದರೆ ಅಷ್ಟು ಚೆನ್ನಾಗಿಲ್ಲ. ಸೇಮ್ ಓಲ್ಡ್ ಸ್ಟೋರಿ, ಸೇಮ್ ಓಲ್ಡ್ ಸ್ಕ್ರೀನ್ ಪ್ಲೇ. ಹಳೆ ಕಾಲದವ್ರು ನಿನಗಿಂತ ಚೆನ್ನಾಗಿ ಬರೀತಾರೆ. ಹೌದಾ? ಹೌದು. ಟ್ರೈ ಟು ರೈಟ್ ಸಮಥಿಂಗ್ ಡಿಫ್ರೆಂಟ್ ಆದಿ. ಓಕೆ ಮಾಸ್ಟರ್, ಬಾಯ್. ಮೀನಿಗೆ ಮರ ಹತ್ತೋದು ಹೇಳ್ಕೊಟ್ರೆ ಏನಾಗುತ್ತೋ, ಇವಾಗ ಅದೇ ಪರಿಸ್ಥಿತಿ ನನಗೂ ಆಗಿದೆ. ಒಬ್ರಿಗೊಂದು ವಿಷಯದ ಬಗ್ಗೆ ಗೊತ್ತಿದ್ದರೆ ಮಾತ್ರ ಏನಾದರೂ ಹೇಳ್ಕೊಡ್ಬೇಕು, ಇಲ್ಲ ಸುಮ್ಮನೆ ಬಿಡಬೇಕು. ನಿನ್ನಿಂದ ತುಂಬ ಬೇಜಾರಾಯ್ತು ನನಗೆ. ಛೇ. ಹೇಯ್ ಆದಿ, ಬಾಲ್ ಎತ್ಕೊಂಬ ಹೋಗ್. ಹಾಯ್ ಆದಿ, ನೀನೇನೋ ಇಲ್ಲಿ? ಏನೋ ಸೈಕಲ್ ಗೇಟ್ ಆಗಿದೆ. ಓ, ನಿನಗೂ ಏಟ್ ಆದಂಗಿದೆ. ಮೊನ್ನೆ ಪ್ರಜ್ಞೆ ಸೈಕಲ್ ಓಡ್ಸೋದು ಹೇಳ್ಕೊಡ್ತೀನಿ ಅಂದ್ಬಿಟ್ಟು ಬೀಳ್ಸ್ಬಿಟ್ಟ ತಾನೆ. ಹೋಗೋಣ, ಅಣ್ಣ ತಂಬಿರ ರೋಡಿಗೆ ಕರ್ಕೊಂಡು ಹೋಗಿ ಇಲ್ಲಿ ಚೆನ್ನಾಗಿ ಓಡಿಸಿದ್ರೆ ಬೇರೆ ರೋಡಲ್ಲಿ ಚೆನ್ನಾಗಿ ಓಡಿಸ್ಬೋದು ಅಂತ ಹೇಳ್ದ. ಅಲ್ಲಿ ಓಡಿಸ್ಬೇಕಾರೆ ನಾನು ಬಿದ್ದೆ. ಸೈಕಲ್ಗೂ ಏಟಾಯ್ತು, ನನಗೂ ಏಟಾಯ್ತು. ಅಯ್ಯೋ, ಅವನೊಬ್ಬ ಪೆದ್ದ ಎಂತ ಐಡಿಯಾ ಕೊಟ್ಟವ ನೋಡು. ಬಾ, ನಾನು ನಿಂಗೆ ಸೈಕಲ್ ಓಡ್ಸೋದು ಹೇಳ್ಕೊಡ್ತೀನಿ. ನನ್ನ ಕ್ಷಮಿಸ್ಬಿಡು ಆದಿ. ಈ ಕತೆ ಚೆನ್ನಾಗಿಲ್ಲ ಅಂದ್ರೇನು? ಇನ್ನೊಂದು ಕತೆ ಬರೆಯೋಣ. ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರಾಗಿದೆಯಾ? ಒಂದು ಮರಕ್ಕಿಂತ ಇನ್ನೊಂದು ಮರ ದೊಡ್ಡದಿರುತ್ತೆ, ನನ್ನ ನಂಬು.
ಬಾ ಈಗೊಂದು ಒಳ್ಳೆ ಕತೆ ಬರೆಯೋಣ. ಈ ಕತೆನ ಸಿನಿಮಾ ಮಾಡಿದರೆ ಸಮಾಜದಲ್ಲಿ ಒಂದು ಒಳ್ಳೆ ಹೆಸರು ಸಂಪಾದನೆ ಮಾಡ್ತೀಯ. ಬುದ್ಧಿಮಾತ ಕೇಳು ಓ ದೊಡ್ಡ ನನ್ ಮಗನೇ. ಕಮರ್ಷಿಯಲ್ ಶಾರ್ಟ್ ಫಿಲಮ್ ಮಾಡು, ಈಗ ನಡೀತಿರೋ ಟ್ರೆಂಡಿಂಗ್ ತಕ್ಕನಂಗೆ. ಮುಂದಕ್ಕೆ ಪ್ರೊಡ್ಯೂಸರ್ಸ್ಗಳಿಂದ ಸಿಗ್ತಾ ಇರೋ ಚಾನ್ಸ್, ಆಮೇಲೆ ಜೇಬ್ ತುಂಬ ಅಕೌಂಟ್ ತುಂಬ ಬರ್ತಾ ಇರೋದು ಕ್ಯಾಶು ಕ್ಯಾಶು. ಈ ಸ್ಕ್ರಿಪ್ಟಲ್ಲಿ ಆಲ್ಬರ್ಟ್ ಐನ್ಸ್ಟೈನ್ ಎರಡು ಬಗ್ಗೆ ಹೇಳ್ದಂಗೆ ಚಿಕ್ಕ ಹೊಡೆಯಷ್ಟರಲ್ಲಿ ಮುಗಿಸ್ಕೊಡ್ತೀನಿ. ಈ ಡೈರೆಕ್ಷನಿಂದ ಬಿಸ್ನೆಸ್ ಮಾಡಿ ಅದ್ರಲ್ಲಿ ಬರೋ ಹಣನ, ಅದು ನೋಡಿಂದ ಬರೋ ಜನನ ಹೇಗೆ ಉಪಯೋಗಿಸ್ಕೋಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಹೇಳಿಲ್ವಾ ಒಂದಲ್ಲ ಒಂದಿನ ನನ್ನ ಸಹಾಯ ಕೇಳ್ಕೊಂಡು ಬಂದೇ ಬರ್ತೀಯ ಅಂತ. ಹೇ ಆದಿ, ಯಾಕೆ ಡಲ್ ಅದೇ? ಡೋಂಟ್ ವರಿ, ನನ್ನ ನಂಬು. ನೀನು ಚಿಕ್ಕ ವಯಸ್ಸಲ್ಲೇ ನಾನು ನಂಬಿದ್ರೆ ನೀನು ಸೈಕಲಿಂದನೂ ಬೀಳ್ತಿರ್ಲಿಲ್ಲ. ಸರಿ, ಡೈರೆಕ್ಟ್ ವಿಷಯಕ್ಕೆ ಬರೋಣ. ಆದಿ, ಈ ಕಾಲದಲ್ಲಿ ಜನರು ಇಷ್ಟಪಡೋದು ಮಾಸ್ ವೈಲೆಂಟ್ ಸಿನಿಮಾನ, ಲೈಕ್ KGF, ಆ್ಯನಿಮಲ್, ಮಾರ್ಕೋ. ನೀನು ಈಗಲಿಂದನೇ ಕಮರ್ಷಿಯಲ್ ಶಾರ್ಟ್ ಫಿಲಮ್ಸ್ ಮಾಡ್ತಿದ್ರೆ ಇನ್ಸ್ಟಾದಲ್ಲಿ ರೀಲ್ಸ್ ವೈರಲ್ ಆದಂಗೆ ನಿನ್ನ ಶಾರ್ಟ್ ಫಿಲಮ್ ಕೂಡ ವೈರಲ್ ಆಗುತ್ತೆ. ಆಮೇಲೆ ಪ್ರೊಡ್ಯೂಸರ್ಸ್ಗಳಿಂದ ಸಿಗ್ತಾ ಇರೋ ಚಾನ್ಸು ಮತ್ತು ಕೈ ತುಂಬ ಕ್ಯಾಶು 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 ಕ್ಯಾಶು. ಈ ಸ್ಕ್ರಿಪ್ಟ್ ಬರೆಯೋಕ್ಕೂ ಮುಂಚೆ ನನ್ನ ಫಿಲಾಸಫಿಕಲ್ ಥಾಟ್ಸ್ನ ಹೇಳ್ತೀನಿ. ಮನುಷ್ಯರಾಗಿ ಹುಟ್ಟಿದ ಮೇಲೆ ಫಸ್ಟು ದುಡ್ಡು ಮಾಡಬೇಕು. ಕೆಟ್ಟದ್ದು ಮಾಡಿದ್ರೂ ಪರವಾಗಿಲ್ಲ, ಫಸ್ಟು ದುಡ್ಡು ಮಾಡಬೇಕು. ನಾವೀಗಿರೋ ಕೆಟ್ಟ ಪ್ರಪಂಚದಲ್ಲೇ ಫುಲ್ ಕೆಟ್ಟವರಾಗಿರಬೇಕು, ಫುಲ್ ಹವಾ ಮಾಡ್ಕೊಂಡಿರ್ಬೇಕು. ನಮಗೆ ಅವಮಾನ ಮಾಡಿದವ್ರನ್ನ ಹೊಡೆದು ಬಡ್ದು ಸಾಯಿಸಿ ರಿವೆಂಜ್ ತಗೋಬೇಕು. ಸ್ವಾರ್ಥಕ್ಕಾಗಿ ಇನ್ನೊಬ್ರನ್ನ ಯೂಸ್ ಮಾಡಿಕೊಂಡ್ರೂ ಪರವಾಗಿಲ್ಲ, ನಾವು ಚೆನ್ನಾಗಿರಬೇಕು. ಇದ್ರ ಬೇಸ್ ಮೇಲೆ ನಾವೊಂದು ಸ್ಕ್ರಿಪ್ಟ್ ಬರೆಯೋಣ. ಓಪನಿಂಗ್ ಶಾಟ್. ಆದಿ, ಕೇಲ್ ಖತಮ್, ಕಹಾನಿ ಫಿನಿಶ್ಡ್. ಈ ಶೂಟಿಂಗ್ ಮುಗಿದ್ಮೇಲೆ ಮತ್ತೊಂದು ಸ್ಕ್ರಿಪ್ಟ್ ಬರೆಯೋಣ, ರಿಲೇಟೆಡ್ ಟು ಸೊಸೈಟಿ. ಯಾಕೆ ಸೊಸೈಟಿ ಇಂಬ್ಯಾಲೆನ್ಸ್ಡ್ ಲೈಫ್ ಲೀಡ್ ಮಾಡ್ತಿದೆ ಅಂತ, ಅದಕ್ಕೆ ಉತ್ತರ ನಮ್ಮ ಶಾರ್ಟ್ ಫಿಲಮಲ್ಲಿ ಸಿಗಬೇಕು. ಎಕ್ಸಾಕ್ಟ್ಲಿ. ನನಗೆ ಡೈರೆಕ್ಟರ್ ಆಗಬೇಕು ಅನ್ನೋ ಆಸಕ್ತಿ ಎಷ್ಟಿದೆಯೋ, ಈ ಸಮಾಜ ಯಾಕೆ ಇಂಬ್ಯಾಲೆನ್ಸ್ಡ್ ಆಗಿ ಲೈಫ್ ಲೀಡ್ ಮಾಡ್ತಾ ಇದೆ ಅನ್ನೋ ಪ್ರಶ್ನೆಗೆ ಉತ್ತರ ತಿಳ್ಕೊಳ್ಳೋ ಕುತೂಹಲನೂ ಅಷ್ಟೇ ಇದೆ. ಆದಷ್ಟು ಬೇಗ ಉತ್ತರ ಸಿಕ್ಕಿದ್ರೆ ಇದ್ರ ಮೇಲೇ ಶಾರ್ಟ್ ಫಿಲ್ಮ್ ಮಾಡ್ತೀನಿ. ಅದು ಅಲ್ಲದೆ ಈಗ ಬರೆದಿರೋ ಸ್ಕ್ರಿಪ್ಟ್ನ ನಾನು ಮಾಸ್ಟರಿಗೆ ಕಳಿಸಿದ್ದೀನಿ. ಅದು ಏನು ಹೇಳ್ತಾರೋ ಏನೋ. ಇನ್ನೇನು ಹೇಳ್ತಾನೆ, ಸ್ಟೋರಿ ಸಖತ್ತಾಗಿದೆ, ಸ್ಕ್ರೀನ್ ಪ್ಲೇ ಸೂಪರ್ ಆಗಿದೆ, ಡೈಲಾಗ್ ಕ್ರಿಸ್ಪಿ ಆಗಿದೆ, ಡೈರೆಕ್ಷನ್ ಕರೆಕ್ಟಾಗಿ ಮಾಡಿದ್ರೆ ಫಿಲಮ್ ಕದರಾಗಿರುತ್ತೆ. ಲೈಫಲ್ಲಿ ಯಾರಿಗೂ ಅಂತ ಕಾಂಪ್ಲಿಮೆಂಟ್ ಕೊಟ್ಟಿರಲ್ಲ, ಅಂಥದ್ದು ಕೊಡ್ತಾನೆ ನೋಡ್ಕೊ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿ, ಲೈಟ್ ಆಫ್ ಮಾಡು, ನಿದ್ದೆ ಬರ್ತಿದೆ. ಈಗ ನೀನೇನು ಮಾಡಬೇಕಂದ್ರೆ ಈ ರೋಡ್ ಮೇಲೆ ಸೈಕಲ್ನ ಫಾಸ್ಟಾಗಿ ಓಡಿಸ್ಬೇಕು.
ಅವಾಗ ಜನ ನಿಂಗೆ ನೋಡಿ ವಾವ್ ಅಂತಾರೆ. ಹೌದಾ? ಟ್ಯೂಷನಲ್ಲಿ ಸ್ಕೂಲಲ್ಲಿ ಎಲ್ಲ ನೀನೇ ಹೀರೋ ಆಗ್ತೀಯ. ಸರಿ, ಹಾಗಿದ್ರೆ ಸ್ಪೀಡಾಗಿ ಓಡಿಸ್ತೀನಿ. ಸರಿ. ಹೇ ಮಾಸ್ಟರ್ ಕಾಲ್ ಕಂಡ್ರು. ಗುಡ್ ಮಾರ್ನಿಂಗ್ ಮಾಸ್ಟರ್. ಸ್ಕ್ರಿಪ್ಟ್ ಓದಿದ್ರಾ? ಹೆಂಗೆ ಅನ್ನಿಸ್ತು? ಚೆನ್ನಾಗಿತ್ತಾ? ಓದ್ದೆ ಆದಿ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಅಂಡ್ ಈ ಸ್ಕ್ರಿಪ್ಟ್ ನ ಈ ತರ ಯೋಚನೆ ಮಾಡಿ ಬರ್ದಿದ್ಯಲ್ಲ, ರಿಯಲಿ ಯು ಆರ್ ಜೀನಿಯಸ್. ಯು ನೀಡ್ ಟು ಥ್ಯಾಂಕ್ ಮೈ ಬ್ರೈನ್ ಮಾಸ್ಟರ್. ವೆರಿ ಇಂಟೆಲಿಜೆಂಟ್ ಬ್ರೈನ್ ಆದಿ. ಈ ಫಿಲ್ಮ್ ರಿಲೀಸ್ ಮಾಡಿದ್ಮೇಲೆ ಆಸ್ಕರ್ ಕಳಿಸೋಣ. ಕಳಿಸಿದ ಮಾರನೇ ದಿನಕ್ಕೆ ನನ್ನ ಫ್ರೆಂಡ್ ಮಟನ್ ಶಾಪ್ ಇದೆ, ಅಲ್ಲಿ ಕುರಿದು ತಲೆ ಕಟ್ ಮಾಡೋ ಜಾಬ್ ವೇಕೆನ್ಸಿ ಖಾಲಿ ಇದೆಯಂತೆ. ಅಲ್ಲೇ ತಲೆ ಕಟ್ ಮಾಡ್ಕೊಂಡು ಇದ್ಬಿಡು. ಮಾಸ್ಟರ್, ಮತ್ತಿನೇನು, ಎಷ್ಟು ಕೆಟ್ಟದಾಗಿ ಬರ್ದಿದ್ಯಾ ಅಂದ್ರೆ ಅಷ್ಟು ಕೆಟ್ಟದಾಗಿದೆ. ಈ ಸ್ಕ್ರಿಪ್ಟ್ ಯಾಕಾದ್ರೂ ಓದ್ದೆ ಅನ್ನಿಸ್ತು. ಇದು ಒಂದು ರೈಟಿಂಗಾ? ನನ್ನ ಸ್ಟೂಡೆಂಟ್ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಿದೆ. ಅಲ್ಲ, ಏನಿದು ಸ್ಟೋರಿ? ಒಂದು ಸಲ ಸ್ಟೋರಿ ಲೈನ್ ಎಕ್ಸ್ಪ್ಲೈನ್ ಮಾಡು. ಅದು ಚಂದನನು ಇರ್ತಾನೆ, ಅವನಿಗೆ ಅವನ ಲವರ್ ಜೊತೆ ಬ್ರೇಕಪ್ ಆಗುತ್ತೆ. ಅದಕ್ಕೆ ಅವಮಾನದಿಂದ ಅವಳನ್ನು ಸಾಯಿಸಿ ರಿವೆಂಜ್ ತಗೋತಾನೆ. ಆಮೇಲೆ ಜೈಲಿಗೆ ಹೋಗಿ ಬಂದಮೇಲೆ ಒಂದು ದೊಡ್ಡ ರೌಡಿ ಆಗ್ತಾನೆ. ಆಗ ಇವನು ಬ್ಯಾಡ್ ಬಾಯ್ ನೇಚರ್ ನೋಡಿ ಅಮೃತ ಅನ್ನೋಳು ಇವಳನ್ನು ಪ್ರಪೋಸ್ ಮಾಡ್ತಾಳೆ. ಆಗ ಚಂದನ್ ಇವಳನ್ನು ಟೈಮ್ ಪಾಸ್ಗೆ ಲವ್ ಮಾಡೋಣ ಅಂತ ಲವ್ ಮಾಡೋಕ್ಕೆ ಶುರು ಮಾಡ್ತಾನೆ. ಅದ್ರ ಜೊತೆಗೆ ಅವನು ಎಲ್ಲ ಹುಡುಗಿರ ಹತ್ರ ಫ್ಲರ್ಟಿಂಗು ಡೇಟಿಂಗು ಮಾಡ್ತಿರ್ತಾನೆ. ಆಗ ಅಮೃತ ಪ್ರಶ್ನೆ ಮಾಡಿದ್ದಕ್ಕೆ ಅವಳನ್ನೂ ಸಾಯಿಸ್ತಾನೆ. ಆಮೇಲೆ ಪುನಃ ಜೈಲಿಗೆ ಹೋಗ್ತಾನೆ. ರಿಲೀಸ್ ಆದ್ಮೇಲೆ ಇನ್ನೂ ದೊಡ್ಡ ರೌಡಿ ಆಗ್ತಾನೆ. ರಾಜಕಾರಣಿನೂ ಆಗಿ ಇನ್ನೂ ದುಡ್ಡು ಮಾಡ್ತಿರ್ತಾನೆ. ಅಲ್ಲ, ಏನೋ ಕತೆ ಇದು. ಟೈಟ್ಲ್ ಏನಪ್ಪ ಈ ಫಿಲ್ಮ್ದು? ಪರವಾಗಿಲ್ಲ ಬಿಡಿ ಮಾಸ್ಟರ್. ಇರ್ಲಿ, ಹೇಳು. ಬೇಡ ಬಿಡಿ ಮಾಸ್ಟರ್. ಹೇಳೋ ಸುಮ್ಮನೆ. ಅದು ಹೆಣ್ಣಿಗೆ ಬೇಕು ಅಲಂಕಾರ, ನಮ್ಮ ಅಣ್ಣ ಭಯಂಕರ. ಆಹಾ, ಎಕ್ಸಲೆಂಟ್, ವಂಡರ್ಫುಲ್, ಬ್ಯೂಟಿಫುಲ್, ಮಾರ್ವಲಸ್. ಅಲ್ಲ, ಕ್ಲಾಸಿಗೆ ಬಂದು ನೀನ್ ಏನ್ ಕಲ್ತ್ಕೊಂಡೆ? ಸುಮ್ನೆ ₹1,000 ವೇಸ್ಟ್ ಮಾಡ್ಕೊಂಡೆ. ಅದು ಹಾಗಲ್ಲ ಮಾಸ್ಟರ್. ನನ್ನ ಮೇಲೆ ಸ್ವಲ್ಪನಾದ್ರೂ ನಿನಗೆ ಗೌರವ ಅನ್ನೋದಿದ್ರೆ ನನಗೆ ಯಾವತ್ತೂ ಇನ್ ಮುಂದೆ ಫೋನ್ ಮಾಡಬೇಡ, ಮೆಸೇಜು ಮಾಡಬೇಡ. ಸ್ಟುಪಿಡ್ ಸ್ಕ್ರಿಪ್ಟ್, ಸ್ಟುಪಿಡ್ ಸ್ಟೂಡೆಂಟ್. ಎಷ್ಟು ಕೆಟ್ಟದಾಗಿ ಬರ್ದಿದ್ಯಾ ಅಂದರೆ ಅಷ್ಟು ಕೆಟ್ಟದಾಗಿದೆ. ನನಗೆ ಯಾವತ್ತೂ ಇನ್ನು ಮುಂದೆ ಫೋನ್ ಮಾಡಬೇಡ. ಸ್ಟುಪಿಡ್ ಸ್ಕ್ರಿಪ್ಟ್, ಸ್ಟುಪಿಡ್ ಸ್ಟೂಡೆಂಟ್. ಹೇ ಬಾದಿ, ಏನಿವಯ್ಯ ಹೇಳಿದ್ರನ ಕೋಳಿ ಕೂಗೋದು? ನೀನು ದೊಡ್ಡ ಡೈರೆಕ್ಟರ್ ಆಗೇ ಆಗ್ತೀಯ. ಆದಮೇಲೆ ಒಬ್ಬ ದೊಡ್ಡ ಪ್ರೊಡ್ಯೂಸರ್ ಆಗು. ಅವ್ರ ಹತ್ರನೂ ಸೈಲೆಂಟಾಗಿ ದುಡ್ಡು ಕಿತ್ಕೋ. ಹುಡುಗಿರು ಚಾನ್ಸ್ ಕೇಳ್ಕೊಂಬರ್ತಾರೆ ಅವ್ರ ಹತ್ರ. ನಾವು ಯಾವುದೇ ಕಾರಣಕ್ಕೂ ಈ ಥರ ಕೆಟ್ಟ ರೀತಿಯಲ್ಲಿ ಬದುಕಬಾರದು ಆದಿ. ಅಕಸ್ಮಾತ್ ನೀನು ಒಳ್ಳೆ ಡೈರೆಕ್ಟರ್ ಆದರೂ ಬರೋ ಹಣ ಎಲ್ಲ ದಾನ ಮಾಡಬೇಕು. ದಾನ ಮಾಡಿದ್ರೆ ಆಗ ಸಮಾಜ ನಿನಗೆ ಪ್ರೀತಿ ಗೌರವ ಕೊಡುತ್ತೆ. ಈ ನನ್ನ ಮಗನ ಮಾತು ಕೇಳ್ಬಿಡು ಆದಿ. ನೀನ್ ಸಿನಿಮಾ ಇಂಡಸ್ಟ್ರಿಗೆ ಹೋದ್ಮೇಲೆ ತುಂಬಾನೇ ದುಡ್ಡು ಮಾಡಬೇಕು. ಆಮೇಲೆ ರಾಜಕಾರಣಿನೂ ಆಗಬೇಕು. ಆಮೇಲೆ ಇನ್ನ ದುಡ್ಡು ಮಾಡ್ತಾನೆ ಇರಬೇಕು. ನಿನ್ನ ಅಡ್ಡ ಯಾರೇ ಬರಲಿ ಆದಿ, ಹೊಡೆದು ಬಡ್ದು ಸಾಯಿಸಿ ರಿವೆಂಜ್ ತಗೋಬೇಕು. ಒಟ್ನಲ್ಲಿ ನಾವು ಚೆನ್ನಾಗಿರ್ಬೇಕು ಅಷ್ಟೇ. ಇಲ್ಲ ಆದಿ, ನಾವು ಒಳ್ಳೆಯವರಾಗಿರ್ಬೇಕು. ಈ ಥರ ಕೆಟ್ಟವರಾಗಿರಬಾರ್ದು. ನಮಗೆ ಕೆಟ್ಟದ್ದು ಮಾಡಿದವ್ರಿಗೆ ಕೂಡ
ಒಳ್ಳೇದು ಬಯಸಬೇಕು, ಅವ್ರಿಗೂ ಪ್ರೀತಿ ಗೌರವ ಕೊಡಬೇಕು. ಹೇ, ಕೆಟ್ಟವನಾಗಿರ್ಬೇಕು. ಇಲ್ಲ ಆದಿ, ನಾವು ಯಾವತ್ತೂ ಒಳ್ಳೆಯವರಾಗಿರಬೇಕು, ಆಗಲೇ ನಮಗೆ ಮರ್ಯಾದೆ ಸಿಗೋದು. ಇಲ್ಲ ಅದೇ, ಕೆಟ್ಟವನಾಗಿ ಇರಬೇಕು. ಇಲ್ಲ ಆದಿ, ಒಳ್ಳೆಯವನಾಗಿರಬೇಕು. ಯಾಕಾದಿ ಇಷ್ಟೊಂದು ಬೇಜಾರಾಗಿದೆಯಾ? ಈ ಸ್ಕ್ರಿಪ್ಟ್ ಇಲ್ಲ ಅಂದ್ರೆ ಇನ್ನೊಂದು ಸ್ಕ್ರಿಪ್ಟ್ ಬರೋಣ, ಅದಕ್ಕೆ ಯಾಕೆ ಬೇಜಾರು? ನನ್ನ ಹತ್ರ ಒಂದು ಒಳ್ಳೆ ಕತೆ ಇದೆ, ಅದನ್ನು ಬರೆಯೋಣ, ಚೆನ್ನಾಗಿರುತ್ತೆ. ಓ, ಹಳೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಲವ್ ಸ್ಟೋರಿನ? ನನ್ನ ಮಗನೇ, ನಿನ್ನಿಂದನೇ ಕಳಿಸ್ತಿಲ್ಲ ಪಜಿತಿ ಆಗ್ತಿರೋದು. ನೀನು ಹೇಳ್ಕೊಟ್ಟಿರೋ ಟೊಮೆಟೊ ಸಾಸ್ ಸ್ಕ್ರಿಪ್ಟ್ ಆದರೂ ಚೆನ್ನಾಗಿತ್ತಾ? ನಿನ್ನಿಂದನೂ ತಪ್ಪಿದೆ. ನಂದಲ್ಲ ತಪ್ಪು, ನಿಂದೇ ತಪ್ಪು. ನಿಂದು ತಪ್ಪು. ನಂದಲ್ಲ ತಪ್ಪು, ನಿಂದೇ ತಪ್ಪು. ನಿನ್ನಿಂದನೇ ತಪ್ಪಾಗಿರೋದು. ನಿಂದೇ ತಪ್ಪು. ನಿಂದು. ನಿಂದು. ನಿಂದು ತಪ್ಪು. ನಿಂದು. ನಿಂದು. ನಿಂದು ತಪ್ಪು. ನಿಂದು. ನಂದಲ್ಲ, ನಿಂದೇ ತಪ್ಪು. ನಿಂದು ತಪ್ಪು ನಿಮ್ದಲ್ಲ ಕಣ್ರು, ತಪ್ಪು ನಂದು. ಒಂದಿನ ದೇವ್ರ ಹತ್ರ ಲೈಫ್ ಬ್ಯಾಲೆನ್ಸ್ಡ್ ಆಗಿ ಸರಾಗವಾಗಿ ಸಾಗಬೇಕು ಅಂದರೆ ಏನು ಮಾಡಬೇಕು ಅಂತ ಕೇಳಿದೆ. ಅದಕ್ಕೆ ಉತ್ತರ ಇವಾಗ ಸಿಕ್ಕಿದೆ. ನೀವಿಬ್ಬರು ಎಲ್ಲರಲ್ಲಿರೋ ಎಮೋಷನ್ಸ್ನ ಕಂಟ್ರೋಲ್ ಮಾಡಿದ್ರೆ ಲೈಫ್ ಅನ್ನೋ ಜರ್ನಿ ಆಟೋಮೆಟಿಕ್ಕಾಗಿ ಬ್ಯಾಲೆನ್ಸ್ಡ್ ಆಗಿ ಸರಾಗವಾಗಿ ಸಾಗುತ್ತೆ. ಆ್ಯಸ್ ಹ್ಯೂಮನ್ಸ್ ವಿ ಶುಡ್ ಕಂಟ್ರೋಲ್ ಅವರ್ ಎಮೋಷನ್ಸ್, ಬಟ್ ಇನ್ಸ್ಟೆಡ್ ಎಮೋಷನ್ಸ್ ಆರ್ ಕಂಟ್ರೋಲಿಂಗ್ ಅಸ್. ಅರ್ಥ ಆಗಲಿಲ್ವಾ? ಅರ್ಥ ಮಾಡಿಸ್ತೀನಿ. ಸರಿ, ಈ ಸ್ಕ್ರಿಪ್ಟೆಲ್ಲ ಸೈಡ್ಗಿಡೋಣ. ಯಾವುದಾದ್ರೂ ಒಂದು ಒಳ್ಳೆ ಸ್ಟೋರಿ ಲೈನ್, ಒಳ್ಳೆ ಕಾನ್ಸೆಪ್ಟ್ ಫ್ಲ್ಯಾಶ್ ಆಗುತ್ತೆ. ಇವಾಗ ಒಂದು 5 ನಿಮಿಷ ನಿಮ್ಮಿಬ್ಬರ ಬಗ್ಗೆ ಮಾತಾಡೋಣ. ನಿಮ್ಮ ಈ ಫಿಲಾಸಫಿಕಲ್ ಕಾನ್ಸೆಪ್ಟೇ 80 to 90% ಎಲ್ಲರ ಜೀವನದಲ್ಲಿ ನಡೀತಾ ಇರೋ ನಿಜವಾದ ಕತೆ. ನಿಮಗೆ ಅನ್ನಿಸ್ತಾ ಇರ್ಬೋದು ಈ ಇಂಬ್ಯಾಲೆನ್ಸ್ ಸೊಸೈಟಿ ಬಗ್ಗೆ ಇವನು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಾ ಇದ್ದಾನೆ ಅಂತ. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ಮೈ ಬೆಸ್ಟ್ ಫ್ರೆಂಡ್, ಮೈ ಡಿಯರೆಸ್ಟ್ ಆಯುಷ್. ನಿಮಗೆಲ್ಲ ಗೊತ್ತೇ ಇದೆ, ನಾನು ಮತ್ತು ಆಯುಷ್ ಕಾಲೇಜಲ್ಲಿ ಬೆಸ್ಟ್ ಫ್ರೆಂಡ್ಸ್ ಆಗಿದ್ವಿ. ಆಗ ಆಯುಷ್ ಮೋನಿಕಾ ಅನ್ನೋ ಹುಡುಗಿನ ಲವ್ ಮಾಡೋಕ್ಕೆ ಶುರು ಮಾಡ್ದ. ಅವಳು ಕೂಡ ಅವನ ಲವ್ ಮಾಡ್ತಾಯಿದ್ಲು. ಆಯುಷ್ ಅವಳನ್ನ ತುಂಬ ಲಾಯಲಾಗಿ ಲವ್ ಮಾಡ್ತಾ ಇದ್ದ. ಆದರೆ ಅವಳೊಂದು ದಿನ ಯಾರೋ ರಿಚ್ ಕೈ ಸಿಗ್ತಾ ಅಂದ್ಬಿಟ್ಟು ಅವನ ಜೊತೆ ಹೊಡೋಗ್ಬಿಟ್ಲು. ಇದರಿಂದ ಅವನು ಫುಲ್ ಡಿಪ್ರೆಷನಿಗೆ ಹೋಗಿ ಕುಡಿಯೋ ಚಟಕ್ಕೆ ಬಿದ್ದ. ನಾನು ಎಷ್ಟೇ ಬುದ್ಧಿವಾರ ಹೇಳ್ತಿದ್ರು ಅವನು ನನ್ನ ಮಾತೇ ಕೇಳ್ತಾ ಇರಲಿಲ್ಲ. ಈ ಕಾಲದಲ್ಲಿ ಒಳ್ಳೆಯವರಾಗಿದ್ದರೆ ಹುಡುಗಿರು, ಸಮಾಜ ಇಬ್ಬರೂ ಮರ್ಯಾದೆ ಕೊಡಲ್ಲ ಅಂತ ಹೇಳಿ ಫುಲ್ ಬ್ಯಾಡ್ ಬಾಯ್ ಹೋಗೋಕ್ಕೆ ಶುರು ಮಾಡ್ದ. ಕಾಲೇಜಲ್ಲಿ ಫುಲ್ ಕಿರಿಕ್ ಮಾಡಿಕೊಂಡು ಅವನೇ ಒಂದು ಸಪ್ರೇಟಾಗಿ ಗ್ಯಾಂಗ್ ಕೂಡ ಕಟ್ಕೊಂಡ. ರಾಜಕಾರಣಿ ಆಗಬೇಕು ಅಂತ ಅಂದ್ಕೊಂಡಿದ್ದ. ಅದ್ರ ಜೊತೆ ಬೇರೆ ಹುಡುಗಿ ಜೊತೆ ಫ್ಲರ್ಟ್ ಕೂಡ ಮಾಡ್ತಾ ಇದ್ದ. ಯಕ್ಷ ಅನ್ನೋ ಹುಡುಗಿ ಇವನು ಬ್ಯಾಡ್ ಬಾಯ್ ನೇಚರ್ ನೋಡಿ ಲವಲ್ ಬಿದ್ಲು ಆ್ಯಂಡ್ ಪ್ರಪೋಸ್ ಕೂಡ ಮಾಡಿದ್ಲು. ಆಗ ಆಯುಷ್ ಎಲ್ಲ ಹುಡುಗಿರು ಒಂದೇ ಥರ ಅಂದ್ಕೊಂಡು ಮಿಸ್ಚಾರ್ಜ್ ಮಾಡ್ದ. ಎಲ್ಲ ಹುಡುಗಿರು ಮೋಸ ಮಾಡೋರೆ ಅಂದ್ಕೊಂಡು ಇವಳನ್ನ ಕೂಡ ಟೈಮ್ ಪಾಸಿಗೆ ಲವ್ ಮಾಡೋಕ್ಕೆ ಶುರು ಮಾಡ್ದ. ಆದರೆ ಅವಳು ಇವನ್ನ ತುಂಬ ಅಂದರೆ ತುಂಬ ಹಚ್ಕೊಂಡಿದ್ಲು, ತುಂಬಾ ಪ್ರೀತಿ ತೋರಿಸ್ತಾ ಇದ್ಲು. ಆದರೆ ಒಂದಿನ ಆಯುಷ್ ಯಾರೋ ರಿಚ್ ಕೈ ಮಗಳ ಜೊತೆ ಎಂಗೇಜ್ಮೆಂಟ್ ಆದ. ಈ ವಿಷಯ ಗೊತ್ತಾಗಿ ಯಕ್ಷ ತನ್ನ ಪ್ರಾಣನೇ ಕಳ್ಕೊಂಡ್ಬಿಟ್ಲು. ಅದಾಗಿ ಸ್ವಲ್ಪ ದಿನಕ್ಕೆ ಆಯುಷ್ ಕೂಡ ಡಿಪ್ರೆಷನಿಗೆ ಹೋದ. ಕೊನೆಗೂ ಅವಳು ಇವನ ಮೇಲೆ ಇಟ್ಟಿದ್ದ ನಿಜವಾದ ಪ್ರೀತಿ ಅವನಿಗೆ ಅರ್ಥ ಆಯಿತು. ಬಟ್ ಇಟ್ ವಾಸ್ ಟೂ ಲೇಟ್. ಅವನಿಗೆ ತುಂಬಾ ರಿಗ್ರೆಟ್ ಫೀಲ್ ಆಗಿ ತಪ್ಪು ನಿರ್ಧಾರ ತಗೊಂಡು ತನ್ನ ಪ್ರಾಣನೇ ಕಳ್ಕೊಂಡ. ಯಾರಿಗೆ ಪ್ರೀತಿ ತೋರಿಸ್ಬೇಕಿತ್ತೋ ಅವ್ರಿಗೆ ಪ್ರೀತಿ ತೋರಿಸ್ಲಿಲ್ಲ. ಯೋಗ್ಯತೆ ಇಲ್ದವ್ರಿಗೆ ಪ್ರೀತಿ ತೋರ್ಸೋಕೆ ಹೋದ. ಆ್ಯಂಡ್ ಹಿ ವಾಸ್ ಸ್ಲೇವ್ಡ್ ಬೈ ಹಿಸ್ ಎಮೋಷನ್ಸ್. ಹೆತ್ತ ತಂದೆ ತಾಯಿ ಅಣ್ಣ ತಮ್ಮಂದಿರ ಮೇಲೆ ತೋರಿಸ್ತಾ ಇರೋ ಪ್ರೀತಿ ಅದು ಯಾವನೋ ಯಾವಳ ಮೇಲೆ ತೋರಿಸ್ತಾರೆ. ಇದು ಬರೀ ನನ್ನ ಫ್ರೆಂಡ್ ಆಯುಷ್ ಕತೆ ಮಾತ್ರ ಅಲ್ಲ, ಎಲ್ಲ ಯಂಗ್ ಜನ್ರೇಷನ್ ನಡೀತಾ ಇರೋ ನಿಜವಾದ ವ್ಯಥೆ. ಸಮಾಜದಲ್ಲಿ ನಡೀತಾ ಇರೋ
ಕ್ರೈಮ್ ರೇಟ್, ಕರಪ್ಷನ್, ರೇಪ್ ಕೇಸಸ್, ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನೀವಿಬ್ಬರೇ. ಬ್ರೈನ್ ಹೇಳೋ ಮಾತು, ಮನಸ್ಸು ಹೇಳೋ ಮಾತು ಎಮೋಷನ್ಸ್ ಅಂತಾರೆ. ನನ್ನ ಫ್ರೆಂಡ್ ಆಯುಷ್ ತನ್ನ ಎಮೋಷನ್ಸ್ನ, ಅಂದರೆ ನಿಮ್ಮಿಬ್ಬರನ್ನ ಕಂಟ್ರೋಲ್ ಮಾಡಿದ್ದಿದ್ರೆ ಅವನಿಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಏನಂದೆ ನೀನು? ಎಲ್ಲರೂ ಹಚ್ಕೋ, ಎಲ್ರಿಗೂ ಪ್ರೀತಿ ತೋರಿಸು, ಎಲ್ಲರೂ ನಂಬು, ನಮಗೆ ಕೆಟ್ಟದ್ದು ಬಯಸ್ತವ್ರಿಗೆ ಒಳ್ಳೇದು ಬಯಸು. ಆಹಾ, ಏನು ಹೇಳ್ತೀಯ ಗುರುವೆ? ನಮಗೆ ಕೆಟ್ಟದ್ದು ಬಯಸ್ತವ್ರಿಗೆ ನಾವ್ಯಾಕೆ ಒಳ್ಳೇದು ಬಯಸಬೇಕು? ನಾವ್ಯಾಕೆ ಅವ್ರಿಗೆ ಗೌರವ ಪ್ರೀತಿ ತೋರಿಸ್ಬೇಕು? ಒಂದು ನಾವೇ ಅವರಿಂದ ದೂರ ಇರಬೇಕು, ಇಲ್ಲ ಅವರನ್ನೇ ನಮ್ಮಿಂದ ದೂರ ಇರಬೇಕು. ಯಂಗ್ಸ್ಟರ್ಸಲ್ಲಿ ಸೂಸೈಡ್ ಪರ್ಸೆಂಟೇಜ್ ಜಾಸ್ತಿ ಆಗೋ ಕಾರಣ ನೀನು ಹೇಳ್ತಿರೋ ಈ ಫಿಲಾಸಫಿಕಲ್ ಮಾತುಗಳು. ತಮಾಷೆ ಏನು ಗೊತ್ತಾ? ನಮ್ಗೆ ಅವ್ರ ಪರಿಚಯನೇ ಇರಲ್ಲ, ಅವ್ರನ್ನ ಪ್ರೀತಿ ಮಾಡುವಂತ್ಯ. ಅವ್ರು ನಮ್ಮನ್ನು ಬಿಟ್ಟು ಹೋದ್ಮೇಲೆ ಅದೇ ಗಿಲ್ಟಲ್ಲಿ ಸೂಸೈಡ್ ಮಾಡ್ಕೊಂಡು ಸಾಯ್ತೀವಿ. ಇದು ನಿನ್ನಿಂದ ಆಗ್ತಿರೋ ಬಿಗ್ ಮಿಸ್ಟೇಕ್. ಉಗಿ ಗುರುವೆ ಉಗಿ. ಹಾಗೆ ಎಡಗಾಲಲ್ಲಿರೋ ಜೋಡ್ ತಗೊಂಡು ಹಾಕೋ ಅವ್ನಿಗೆ. ಒಂದು ನಿಮಿಷ, ನನ್ನ ಬಲಗಾಲಲ್ಲೂ ಜೋಡಿದೆ. ನಿನ್ನ ಹತ್ರ ಒಂದು ಸ್ವಲ್ಪ ಜಾಸ್ತಿ ಹೆಲ್ಪ್ ಕೇಳಿದ್ರೆ ಏನು ಹೇಳ್ತೀಯ ಗೊತ್ತಾ? ಸ್ವಾರ್ಥಿಯಾಗಿ ಎಲ್ಲರೂ ಯೂಸ್ ಮಾಡ್ಕೋ, ಕೆಟ್ಟೋನಾಗಿರು, ಅಪ್ಪ ಅಮ್ಮನ ಮಾತು ಕೇಳಬೇಡ, ಬ್ರೇಕಪ್ ಆದಮೇಲೆ ಪ್ಲೇ ಬಾಯ್ ಆಗು, ಬ್ಯಾಡ್ ಬಾಯ್ ಆಗು, ರಾಜಕಾರಣಿ ಆಗು, ದುಡ್ಡು ಮಾಡು. ಎಕ್ಸ್ಕ್ಯೂಸ್ ಮೀ, ಮೊದಲು ನಮ್ಮ ಕೊಳ್ಳೆ ನಾವು ತೊಳ್ಕೊಳ್ಳೋಣ, ಆಮೇಲೆ ಸಮಾಜದ ಕೊಳ್ಳೆ ಚೆನ್ನಾಗಿ ತೊಳೆಯೋಣ. ಆಮೇಲೆ ಏನು ಹೇಳ್ತೀಯ ಗೊತ್ತಾ? ಇದು ಕೆಟ್ಟ ಪ್ರಪಂಚ, ಕೆಟ್ಟವನಾಗಿರು. ಎಕ್ಸ್ಕ್ಯೂಸ್ ಮೀ, ಕರ್ಮ ಅನ್ನೋದು ಯುಗ ಯುಗಗಳಿಂದ ಇದೆ. ನಾವೊಬ್ರು ಕೆಟ್ಟದ್ದು ಬಯಸಿದ್ರೆ ಕರ್ಮ ಜೋಡ್ ತೊಗೊಂಡು ನಮ್ಮನ್ನು ಅಟ್ಟಾಡಿಸುತ್ತೆ. ವೇಸ್ಟ್, ಅಟ್ಟರ್ ವೇಸ್ಟ್. ನಿಮ್ಮಿಬ್ಬರು ನಂಬ್ಕೊಂಡ್ರೆ ನಾವು ಹಾಳಾಗೋಗ್ತೀವಿ. ನಿಜ, ನನ್ನ ತಪ್ಪು ಈಗ ಅರಿವಾಯಿತು. ಜೀವನದಲ್ಲಿ ತುಂಬ ಜನ ಬರ್ತಾರೆ ಹೋಗ್ತಾರೆ, ನಾವೆಲ್ಲರಿಗೂ ಪ್ರೀತಿ ಗೌರವ ಕೊಡೋಕ್ಕೆ ಹೋಗಬಾರ್ದು. ನಂಬಿರೋ ಅಪ್ಪ ಅಮ್ಮಂಗೆ, ಫ್ರೆಂಡ್ಸ್ಗೆ, ನಮ್ಮನ್ನ ಲಾಯಲ್ ಆಗಿ ಪ್ರೀತಿ ಮಾಡ್ತಿರೋರಿಗೆ ಪ್ರೀತಿ ಗೌರವ ಕೊಡಬೇಕು. ಎಲ್ಲರೂ ನಂಬಿದ್ರೆ ಆ ನಂಬಿಕೆ ಸುಳ್ಳು ಮಾಡಿಬಿಟ್ಟು ನೋವು ಕೊಟ್ಟು ಹೋಗ್ಬಿಡ್ತಾರೆ ಅಷ್ಟೇ. ಹೌದು, ನಮಗೂ ಬೇರೆಯವರಿಂದ ಮೋಸ ಅವಮಾನ ಆಗುತ್ತೆ. ಆಗ ನಾವು ರಿವೆಂಜ್ ತಗೋಬೇಕು. ಹೊಡೆಯೋದು, ಬಡಿಯೋದು, ಇಲ್ಲ ಇನ್ನೊಬ್ರ ಜೀವನದಲ್ಲಿ ಆಟ ಆಡೋದ್ರಲ್ಲ. ನಮಗೆ ಅವಮಾನ ಮಾಡಿದವ್ರ ಮುಂದೆ ನಾವು ಒಳ್ಳೆ ರೀತಿಲಿ ಬೆಳೆದು ಸಾಧನೆ ಮಾಡಿ ಮೀಸೆ ತಿರುಗಬೇಕು. ಮನುಷ್ಯತ್ವ ತೋರಿಸೋರ್ಗೆ ಮನುಷ್ಯತ್ವ ತೋರಿಸ್ಬೇಕು. ಕಾಲು ಕರ್ಕೊಂಡು ಜಗಳ ಮಾಡಿದವ್ರಿಗೆ ಯುದ್ಧನೇ ಮಾಡಬೇಕು. ಹಾಂ, ಈ ರೀತಿ ಬ್ಯಾಲೆನ್ಸ್ಡಾಗಿ ಲೈಫ್ ಲೀಡ್ ಮಾಡಿದ್ರೆ ಜೀವನಕ್ಕೊಂದು ಅರ್ಥ ಇರುತ್ತೆ. ಬರೀ ಒಳ್ಳೆಯವನಾಗಿರ್ತೀನಿ ಅಂತ ಅಂದ್ಕೊಳ್ಳೋದು ತಪ್ಪು, ಬರೀ ಕೆಟ್ಟವನಾಗಿರ್ತೀನಿ ಅಂತ ಅಂದ್ಕೊಳ್ಳೋದು ತಪ್ಪು. ಜೀವನ ಅನ್ನೋದು ಸೈಕಲ್ ಇದ್ದಂಗೆ. ನೀವಿಬ್ಬರು ಸೈಕಲ್ನಲ್ಲಿರೋ ಚಕ್ರಗಳಂತೆ. ಮನುಷ್ಯರಾದವ್ರು ನಾವು ಎಮೋಷನ್ಸ್ ಅನ್ನೋ ಪೆಡಲ್ನ ಕಂಟ್ರೋಲ್ ಮಾಡಿದ್ರೆ ಲೈಫ್ ಅನ್ನೋ ಜರ್ನಿ ಆಟೋಮೆಟಿಕ್ಕಾಗಿ ಬ್ಯಾಲೆನ್ಸ್ಡಾಗಿ ಸಾಗುತ್ತೆ. ಜೀವನದಲ್ಲಿ ಹಳ್ಳ ದಿಣ್ಣೆ ಅನ್ನೋ ಕಷ್ಟಗಳು ಬರ್ತಾ ಇರುತ್ತೆ, ಹೆದರ್ಕೊಂಡು ನಾವು ದಿಕ್ಕನ್ನು ಬದಲಾಯಿಸಬಾರ್ದು. ತಾಳ್ಮೆಯಿಂದ ಬ್ರೇಕ್ ಹಿಡಿತ ಸೈಕಲ್ ಓಡಿಸಿದ್ರೆ ಆ ಜೀವನಕ್ಕೊಂದು ಅರ್ಥ ಇರುತ್ತೆ. ಶಾರ್ಟ್ ಫಿಲ್ಮ್ ಮಾಡೋಕ್ಕೆ ಒಂದೊಳ್ಳೆ ಕಾನ್ಸೆಪ್ಟ್ ಇಲ್ಲ, ಒಂದೊಳ್ಳೆ ಸ್ಟೋರಿ ಲೈನ್ ಇಲ್ಲ ಅಂತ ಒದ್ದಾಡ್ತಿದ್ದೆ. ಇವಾಗ ಒಂದೊಳ್ಳೆ ಸ್ಟೋರಿ ಲೈನೇ ಸಿಕ್ತು. ನಿಮ್ಮಿಬ್ಬರನ್ನ ಇನ್ಸ್ಪೈರ್ ಆಗಿ ಇಟ್ಕೊಂಡು ಒಂದೊಳ್ಳೆ ಶಾರ್ಟ್ ಫಿಲ್ಮ್ ತೆಗಿತೀನಿ. ಎಮೋಷನ್ಸ್ನ ಕಂಟ್ರೋಲ್ ಮಾಡಿದ್ರೆ ಲೈಫ್ ವಿಲ್ ಬಿ ಬ್ಯಾಲೆನ್ಸ್ಡ್ ಅಂತ ನನ್ನ ಫಿಲ್ಮಿಂದ ತೋರಿಸ್ತೀನಿ. ಈ ಫಿಲ್ಮ್ ಅಟ್ಟರ್ ಫ್ಲಾಪ್ ಆದರೂ ಪರವಾಗಿಲ್ಲ, ಈ ಫಿಲ್ಮ್ ಮಾಡೇ ಮಾಡ್ತೀನಿ. ಎಮೋಷನ್ಸ್ಗಳ ಬನ್ನಿ ನಿಮ್ಮ ಜಾಗಕ್ಕೆ.
ಹಾಯ್ ಮಾಸ್ಟರ್. ಹಾಯ್ ಆದಿ, ನೋಡಿದೆ ನಿನ್ನ ಶಾರ್ಟ್ ಮೂವಿ, ನಿರ್ದೇಶಕನ ನಿದರ್ಶನಗಳು. ಐ ಕ್ಯಾನ್ ಏಬಲ್ ಟು ಸೇ ಒನ್ ಥಿಂಗ್, ಇಟ್ಸ್ ರಿಯಲಿ ಎ ಸೂಪರ್ ಫಿಲ್ಮ್ ಆ್ಯಂಡ್ ಯು ಆರ್ ಎ ಸೂಪರ್ ಡೈರೆಕ್ಟರ್. ಹೋ, ಥ್ಯಾಂಕ್ ಯು ಮಾಸ್ಟರ್. ಬ್ರೈನ್ ಮತ್ತು ಮನಸ್ಸು ಮನುಷ್ಯನ ರೂಪದಲ್ಲಿ ಬಂದು ಒಬ್ಬ ಹುಡುಗನ್ನ ಕಂಟ್ರೋಲ್ ಮಾಡ್ತಾರೆ. ಅಲ್ಲಿ ಆ ಹುಡುಗನಿಗೆ ರಿಯಾಲಿಟಿ ಲೈಫ್ ಅರ್ಥ ಆಗಿ ಅದೇ ಬ್ರೈನು ಮತ್ತು ಮನಸ್ಸನ್ನ ಕಂಟ್ರೋಲ್ ಮಾಡಿದ್ರೆ ಸಮಾಜದಲ್ಲಿ ಬ್ಯಾಲೆನ್ಸ್ಡ್ ಲೈಫ್ ಲೀಡ್ ಮಾಡ್ಬೋದು ಅಂತ ಈ ಫಿಲ್ಮ್ ಅಲ್ಲಿ ಚೆನ್ನಾಗಿ ತೋರಿಸಿದ್ಯಾ. ಐ ಆಮ್ ಸಾರಿ ಲಾಸ್ಟ್ ಟೈಮ್ ನಿನ್ನ ಜೊತೆ ಆ ಥರ ಮಾತಾಡಿದ್ದಕ್ಕೆ. ಹೇ, ಅದರಲ್ಲೇನು ಸಾರಿ ಎಲ್ಲ ಕೇಳೋಕೆ ಹೋಗ್ಬಿಡಿ. ನಾನು ಯಾಕೆ ಆ ಥರ ಮಾತಾಡಿದೆ ಅಂದರೆ, ನನ್ನ ಮೇಲಿನ ಕೋಪಕ್ಕಾದ್ರೂ ನೀನೊಂದು ಒಳ್ಳೆ ಸ್ಕ್ರಿಪ್ಟ್ ಬರೀತೀಯಾ ಅಂತ. ಆದರೆ ನೀನು ಒಂದು ಒಳ್ಳೆ ಸೂಪರ್ ಫಿಲ್ಮ್ ಮಾಡಿದ್ಯಾ. ಇಟ್ಸ್ ರಿಯಲಿ ಬ್ರಿಲಿಯಂಟ್. ಹಾಂ ಅದಿ, ಇನ್ನೊಂದು ವಿಷಯ, ನಾನು ಈ ಶಾರ್ಟ್ ಫಿಲ್ಮಿಂದ ಏನು ಕಲಿತೆ ಅಂದರೆ, ಒಬ್ಬ ವ್ಯಕ್ತಿ ತನ್ನ ಎಮೋಷನ್ಸ್ನ ಕಂಟ್ರೋಲ್ ಮಾಡಿ ಒಳ್ಳೆ ಜೀವನ ಸಾಗಿಸಿದ್ರೆ ಅವನು ಮಾತ್ರ ಉದ್ಧಾರ ಆಗಲ್ಲ, ಅವನ ಜೊತೆ ಒಂದು ಸಮಾಜನೂ ಉದ್ಧಾರ ಆಗುತ್ತೆ. ಥ್ಯಾಂಕ್ ಯು ಮಾಸ್ಟರ್. ದಿಸ್ ಇಸ್ ದ ಬೆಸ್ಟ್ ಕಾಂಪ್ಲಿಮೆಂಟ್ ಐ ಹ್ಯಾವ್ ಎವರ್ ರಿಸೀವ್ಡ್. ಓಕೆ ಆದಿ, ಇದೇ ಥರ ಸಕ್ಸಸ್ ನಿನ್ನ ಫೀಚರ್ ಫಿಲ್ಮಲ್ಲೂ ಸಿಗಲಿ ಅಂತ ಆ ದೇವರಲ್ಲಿ ಕೇಳ್ಕೊತೀನಿ. ಓಕೆ ಆದಿ, ಟೇಕ್ ಕೇರ್, ಬಾಯ್. ಬಾಯ್ ಮಾಸ್ಟರ್. ಅಣ್ಣ, ನಿಮ್ಮ ಹೆಸರು ಏನಣ್ಣ? ನನ್ನ ಹೆಸರು ಆದಿತ್ಯ ಗೌಡ ಅಂತ. ಎಲ್ಲರೂ ನನ್ನ ಆದಿ ಅಂತ ಕರೀತಾರೆ. ನಿನ್ನ ಹೆಸರು? ಆದಿತ್ಯ ಪುರಾಣಿಕ್. ಓ ಹೌದಾ. ಅಲ್ಲ ಕಣೋ, ನಿನಗೆ ಕರೆಕ್ಟಾಗಿ ಸೈಕಲ್ ಬ್ಯಾಲೆನ್ಸ್ ಮಾಡೋಕ್ಕೆ ಬರಲ್ಲ. ಅದು ಹೆಂಗೋ ಒಬ್ಬ ಹಳ್ಳದಲ್ಲಿ ಓಡಿಸು, ಇನ್ನೊಬ್ಬ ಸ್ಪೀಡಾಗಿ ಓಡಿಸು ಅಂತ ಹೇಳ್ತಾನೆ. ಹೌದು ಅಣ್ಣ, ನಾನು ಅವಾಗಲೇ ಓಡಿಸ್ನಲ್ಲ, ಆ ಥರ ಮೆತ್ತು ಓಡಿಸ್ಲಾ? ಸರಿ, ಅದೇ ಥರ ಓಡಿಸು, ಓಕೆನಾ? ಪುಷ್ ಮಾಡ್ಲಾ? ಹುಷಾರು, ನಿಧಾನವಾಗಿ ಓಡಿಸು. ಜೀವನ ಅನ್ನೋದು ಸೈಕಲ್ ಇದ್ದಂಗೆ. ಎಮೋಷನ್ಸ್ ಆ ಸೈಕಲ್ನಲ್ಲಿರೋ ಚಕ್ರಗಳಂತೆ. ಮನುಷ್ಯರಾದ ನಾವು ಎಮೋಷನ್ಸ್ ಅನ್ನೋ ಪೆಡಲ್ನ ಕಂಟ್ರೋಲ್ ಮಾಡಿದ್ರೆ ಲೈಫ್ ಅನ್ನೋ ಜರ್ನಿ ಆಟೋಮೆಟಿಕ್ಕಾಗಿ ಸರಾಗವಾಗಿ ಸಾಗುತ್ತೆ. ಜೀವನದಲ್ಲಿ ಹಳ್ಳ ದಿಣ್ಣೆ ಅನ್ನೋ ಕಷ್ಟಗಳು ಬರ್ತಾ ಇರುತ್ತೆ. ಹೆದರ್ಕೊಂಡು ದಿಕ್ ಬದಲಾಯಿಸಬಾರ್ದು. ತಾಳ್ಮೆಯಿಂದ ಬ್ರೇಕ್ ಹಿಡಿತಾ ಸೈಕಲ್ ಓಡಿಸ್ತಾ ಇದ್ರೆ ಆ ಜೀವನಕ್ಕೊಂದು ಅರ್ಥ ಇರುತ್ತೆ.